ರಾಮೋಜಿರಾವ್ ನಮ್ಮ ನಾವು 1996 ನಾನು ಪತ್ರಿಕೋದ್ಯಮ ಆರಂಭ ಮಾಡಿದಾಗ ಮಂಗಳೂರಿನಲ್ಲಿ ಕರಾವಳಿಯಲ್ಲಿ ಕೆಲಸ ಮಾಡಿದ ನಂತರ 3 ವರ್ಷ ಜನವಾಹಿನಿಯಲ್ಲಿ ಪ್ರಿಂಟ್ ಮೀಡಿಯಾದಲ್ಲಿ ಕೆಲಸ ಮಾಡಿ ನಂತರ ಅದರ ಒಂದು ಹಂತಕ್ಕೆ ನನಗೆ ಈ ಟಿವಿಗೆ ಲಿಂಕ್ ಬಂದಿರೋದು ಒಂದು ಇಂಡಿಯನ್ ಟೈಮ್ಸ್ ಆಫ್ ಇಂಡಿಯಾದ ಒಂದು ಸಣ್ಣ ಆ್ಯಡ್ನ ಮೂಲಕ. ಪತ್ರಕರ್ತರು ಬೇಕಾಗಿದ್ದಾರೆ, ಯಾವ ಸಂಸ್ಥೆ ಏನು ಅಂತ ಹೇಳಿ ಗೊತ್ತಿಲ್ಲ, ಆಗಿದೆ ಚಾನಲ್ ಯಾರು ಗೊತ್ತಿಲ್ಲ. ಈ ಒಂದು ವೇಸ್ಟ್ ಪೇಪರಿಂದ ಒಂದು ಅಲ್ಲೇ ಕೂತ್ಕೊಂಡು ನಮ್ಮ ಜನವಾಹಿನಿಯ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಅಪ್ಲಿಕೇಶನ್ ಬರೆದದ್ದು. ಅದನ್ನು ಅವರು ರಿಸೀವ್ ಮಾಡಿ ನಂತರ ನನಗೆ ಇಂಟರ್ವ್ಯೂ ಕರೆದ್ರು. ನಾವು ಇಂಟರ್ವ್ಯೂ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ, ಹೈದರಾಬಾದ್ನ ಈನಾಡು ಆಫೀಸಿಗೆ ಇಂಟರ್ವ್ಯೂ. ಅಲ್ಲಿ ಹೋದಾಗ ಅಲ್ಲಿ ಒಂದು 4 ಬಸ್ ಚೇಂಜ್ ಮಾಡಿ ಹೋಗಿದ್ದೆ. ನನಗೆ ಆಗ ನಮ್ಗೆ ತುಂಬ ಬಡತನ, ಎಲ್ಲಿ ಹೋಗ್ಬೇಕು ಅಂತೇಳಿ ಗೊತ್ತಿಲ್ಲ, ಮಾರ್ಗದರ್ಶಕರು ಯಾರಿಲ್ಲ. ಹಾಗೆ ಹೀಗೆ ಕೇಳಿಕೊಂಡು ಇಂಟರ್ವ್ಯೂಗೆ ಹೋದಾಗ 7ನೇ ಮಾಳಿಗೆ ಈನಾಡು ಪತ್ರಿಕೆಯ ಹೆಡ್ ಆಫೀಸ್ನ ದೊಡ್ಡ ಪತ್ರಿಕೆಯ ಒಂದು ಹೆಡ್ ಆಫೀಸ್, ಅದರಲ್ಲಿ ಇಂಟರ್ವ್ಯೂ. ಅದು ಈ ದೇಶದ ದೊಡ್ಡ ಪತ್ರಿಕೆ ಈನಾಡು, ಅಂದರೆ ಟೈಮ್ಸ್ ಆಫ್ ಇಂಡಿಯಾಗಿಂತಲೂ ಜಾಸ್ತಿ ಸರ್ಕ್ಯುಲೇಷನ್ ಇರೋದು, 11.5 ಲಕ್ಷ ಆ ಟೈಮಲ್ಲಿ ಇರುವಂಥ ಒಂದು ಪತ್ರಿಕೆ. 4-5 ಕಡೆ ತನ್ನ ಇದನ್ನು ವಿಶಾಖಪಟ್ಟಣ ಎಡಿಷನ್ಗಳನ್ನು ಮಾಡಿದಂತಹ ಪತ್ರಿಕೆ. ನಮಗೆ ಆಗ ಒಂದು 3 ಕ್ವೆಶ್ಚನ್, ಎಲ್ಲಿಂದ ಬಂದಿತ್ತು ಅನ್ನೋದೊಂದು, ಅಂದರೆ ಇಲ್ಲಿ ಕೆಲಸ ಮಾಡ್ಬೋದಾ, ಹೈದರಾಬಾದಲ್ಲಿ ಕೆಲಸ ಮಾಡ್ಬೋದಾ, ಟ್ರಾನ್ಸ್ಲೇಷನ್ ಎಲ್ಲ ಬರ್ತದಾ ಅಂತೇಳಿ ಎಲ್ಲದಕ್ಕೂ ಓಕೆ ಅಷ್ಟೇ ಕೇಳಿದ್ದು. ನಂತರ ಒಂದು ದಿವಸ ಅಪಾಯಿಂಟ್ಮೆಂಟ್ನ ಲೆಟ್ರ್ ಕೂಡ ಬಂತು. ಆ ದಿನಕ್ಕೆ ಒಳ್ಳೆಯ ವೇತನ ಕೂಡ ಇತ್ತು, ಒಳ್ಳೆಯ ಪೊಸಿಷನ್ ಕೂಡ ಇತ್ತು. ಆಗ ನಾವು ಎಕ್ಸಿಕ್ಯೂಟಿವ್ ಅಂತೇಳಿ, ಎಕ್ಸಿಕ್ಯೂಟಿವ್ ಅನ್ನೋದು ಒಂದು ದೊಡ್ಡ ನಮಗೆ ಫಲಕ, ಕಾಪಿ ಎಡಿಟರ್ ಬ್ರ್ಯಾಕೆಟಲ್ಲಿ ಎಕ್ಸಿಕ್ಯೂಟಿವ್ ಇದ್ದವರಿಗೆ ನಮಗೆ ನಮ್ಮ ಮನೆಯಿಂದ ರಾಮೋಜಿ ಫಿಲ್ಮ್ ಸಿಟಿಗೆ ಒಂದು 7-8 ಕಿಲೋಮೀಟರ್ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಮಧ್ಯದಲ್ಲಿ ಚೆಕ್ಕಿಂಗ್ ಇದೆ, 2-3 ಸರಿ ಚೆಕ್ಕಿಂಗ್ ಇದೆ, ಎಲ್ಲರನ್ನು ಇಳಿಸ್ತಾರೆ. ಆದರೆ ಎಕ್ಸಿಕ್ಯೂಟಿವ್ಗಳನ್ನೆಲ್ಲ ಇಳಿಸಿಲ್ಲ, ಆ್ಯಂಕರ್ಗಳು, ವಾಯ್ಸ್ ಆರ್ಟಿಸ್ಟ್ಗಳು ಮತ್ತು ಕಾಪಿ ಎಡಿಟರ್ಸ್. ಉಳಿದವರೆಲ್ಲ ಟ್ರೈನಿ ಕಾಪಿ ಎಡಿಟರ್ಸ್, ಅವರಿಗೆಲ್ಲ ಇಳಿದು ಚೆಕ್ಕಿಂಗ್ ಮಾಡಿ ನಂತರ ಮತ್ತೊಮ್ಮೆ ಬಸ್ಸಿಗೆ ಹಾಕಬೇಕು. ನಮಗೆ ನಮ್ಮಲ್ಲಿ ಇದ್ದಲ್ಲಿ ಕೂತ್ಕೊಂಡಲ್ಲಿ ಒಂಥರ ಗೌರವ ಒಂಥರ. ಹಾಗೆ ದಿನ ಹೋಗ್ತಾ ಇತ್ತು. 2 ವರ್ಷ ನಾವು ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ನಾವು ಕೆಲಸ ಮಾಡಿದ್ವಿ. ಅದು ವಿಶ್ವದ ಅತ್ಯಂತ ದೊಡ್ಡ ಫಿಲ್ಮ್ ಸಿಟಿ. ಅದರಲ್ಲಿ ಲಂಡನ್ ಕೂಡ ಇತ್ತು, ಪ್ಯಾರಿಸ್ ಕೂಡ ಇತ್ತು, ಕಲ್ಕತ್ತಾ ಅವರ ಬ್ರಿಡ್ಜ್ ಕೂಡ ಇತ್ತು. ಬೇರೆ ಬೇರೆ ವಿಶ್ವದ ಬೇರೆ ಬೇರೆ ಸಾಂಸ್ಕೃತಿಕ ನಗರಗಳ ಪಡಿಯಚ್ಚುಗಳಿತ್ತು ಅಲ್ಲಿ. ಇದು ನಾವು ಸಣ್ಣ ಬಾವಿಯೊಳಗಿನ ಕಪ್ಪೆ ಇದ್ದವರು, ನಮಗೊಂದು ಮಿನಿ ಕರ್ನಾಟಕದ ಪರಿಚಯ ಆಯಿತು. ಅಲ್ಲಿ ಕರಾವಳಿ ಭಾಗದವರಿದ್ದರು, ಮಲೆನಾಡಿನವರಿದ್ದರು, ಮೈಸೂರು ಪ್ರಾಂತದವರಿದ್ದರು, ಗುಲ್ಬರ್ಗದವರಿದ್ದರು, ಬೆಳಗಾವಿ ರೀಜನ್ನವರಿದ್ದರು. ಬೇರೆ ಬೇರೆ ಕಡೆ ಒಂದು ಅವರ ಮನೆಗಳು, ಅವರ ಜೊತೆ ನಮ್ಮ ಬಾಂಧವ್ಯ, ಒಂದು ಮಿನಿ ಕರ್ನಾಟಕದ ಜೊತೆಗೆ ಇಡೀ ಮಿನಿ ಭಾರತದ ಪರಿಚಯ ಆಯಿತು. ನಮ್ಮ ಪಕ್ಕದ ಡೆಸ್ಕ್ ಬಾಂಗ್ಲಾ, ವೆಸ್ಟ್ ಬೆಂಗಾಲ್ನ ಚಾನಲ್. ಅದರ ನಂತರ ಮರಾಠಿಯವರು ಆಲ್ರೆಡಿ ಚಾನಲ್ ಲಾಂಚ್ ಆಗಿತ್ತು. ನಂತರ ನಮ್ಮದು 4ನೇ ಚಾನಲ್ ಕನ್ನಡ, ಈ ಟಿ ವಿ ಕನ್ನಡ 4ನೇ ಚಾನಲ್. 5ನೇ ಚಾನಲ್ ಈ ಟಿ ವಿ ಉರ್ದು. ಸೊ ನಾವು ಹೋದಾಗಲೇ ನಮಗೆ ಈ ಟಿ ವಿ ತೆಲುಗು ಅವರು ಡಾಮಿನೆಂಟ್ ಲೋಕಲ್. ನಂತರ ಬಂದವರು ಬಾಂಗ್ಲಾ, ಮರಾಠಿಯವರು. ಆಗಷ್ಟೇ ಚಾನಲ್ ಸ್ಟಾರ್ಟ್ ಆಗಿದ್ದಷ್ಟೇ, 4-5 ತಿಂಗಳಾಗಿದ್ದಷ್ಟೇ. ನಮ್ಮದು ರಾಜ್ಕುಮಾರ್ ಅವ್ರದ್ದು ಅಪಹರಣ ಆಗದೇ ಇದ್ದಿದ್ರೆ ಬೇಗನೆ ಚಾನಲ್ ಸ್ಟಾರ್ಟ್ ಆಗ್ತಿತ್ತು. ಹಾಗಾಗಿ ನಮ್ಮ ಚಾನಲ್ನ ಟ್ರೈನಿಂಗ್ ಪೀರಿಯಡ್ 8 ತಿಂಗಳಾಯಿತು. ಡೈಲಿ ನಮ್ಮದು ಡಮ್ಮಿ ಬುಲೆಟಿನ್ ಅಂದರೆ ರೆಗ್ಯುಲರ್ ಬುಲೆಟಿನ್ಗಳು, ಅಂದರೆ ಆ್ಯಕ್ಚುಯಲ್ ಬುಲೆಟಿನ್ಗಳು. ಇಲ್ಲಿ ಡಮ್ಮಿ ಅಂತೇಳಿ ನಾವು ಸುಮ್ಮನೆ ಸುದ್ದಿ ಕಳಿಸ್ತೇವೆ, ಸುಳ್ಳು ಸುದ್ದಿ ಅಂತಲ್ಲ. ಆ್ಯಕ್ಚುಯಲ್ ನಾವು ಹೇಗೆ ಕೆಲಸ ಮಾಡ್ತೇವೆ ಹಾಗೇನೆ ಕಳಿಸಬೇಕು. ಅದೇ ಕ್ಷಣ ಅದೇ ಇದರಲ್ಲಿ ಬರಬೇಕು. ನಾವು ಟೈಪ್ ಮಾಡಿ ಸೇವ್ ಮಾಡಿ ಮುಂದಿನ ಮೇಲಿನ ಫ್ಲೋರ್, ನಮ್ಮದು 4ನೇ ಫ್ಲೋರ್ ಡೆಸ್ಕ್, 5ನೇ ಫ್ಲೋರಲ್ಲಿ ಸ್ಟುಡಿಯೋ. ಸೇವ್ ಮಾಡಿದ ಕೂಡಲೇ ಅಲ್ಲಿ ಆ್ಯಂಕರ್ ಓದಬೇಕು. ಅದನ್ನು ಆ್ಯಂಕರ್ ಸ್ಟ್ಯಾಂಡ್ ಬೈ ಆಗಿ ಒಂದು ಕೈಯಲ್ಲಿ ಪೇಪರ್ ಇದೆ, ಅದು ಪೇಪರ್ ಇದ್ದು ನೋಡುವಾಗಿಲ್ಲ, ಹೀಗೆ ನೋಡಬೇಕು. ಅವರು ಟೆಲಿಪ್ರಾಂಪ್ಟರ್ ಇದ್ದೇ ನೋಡಬೇಕು. ಒಂದು ಚೂರು ತಪ್ಪಾದರೆ ನೆಕ್ಸ್ಟ್ ಮೀಟಿಂಗಲ್ಲಿ ಫುಲ್ಲು ಪ್ರೊಫೆಷನಲ್ ಒಂದು ಅಪ್ರೋಚ್ ಇತ್ತು. ಆ ಪ್ರೊಫೆಷನಲ್ ಅಪ್ರೋಚ್ ತರಲಿಕ್ಕೆ ರಾಮೋಜಿರಾವ್ ಅವರ ಕೊಡುಗೆ ದೊಡ್ಡದು. ಯಾಕೆಂದರೆ ನಮ್ಮ ಕರ್ನಾಟಕದ ಪತ್ರಿಕೋದ್ಯಮಕ್ಕೆ ಅವರ ಕೊಡುಗೆ ದೊಡ್ಡದು. ಯಾಕೆಂದರೆ ಆ ಟೈಮಲ್ಲಿ ಉದಯ ಟಿವಿ ಬಿಟ್ಟರೆ ಬೇರೆ ಯಾವ ಚಾನಲ್ ಇರಲಿಲ್ಲ.
ಚಂದನ ಸರ್ಕಾರಿ ವಾಹಿನಿ. ಸೊ ಪ್ರೊಫೆಷನಲ್ ಆಗಿ ಕೊಡುವಂತಹ ಒಂದು ಝೀಲ್ ಮತ್ತೆ ನಮ್ಮ ಇದನ್ನು ಕೊಟ್ಟದ್ದೇ ಅದು ರಾಮೋಜಿ ರಾವ್ ಅವರು. ಅಂದರೆ ಗಂಟೆಗೆ ಒಂದು 5 ನಿಮಿಷ ಇದ್ದರೆ ಅದು ಅರ್ಧ ಗಂಟೆಗಿಂತಲೂ ದೊಡ್ಡ ಒಂದು ಅದಕ್ಕೆ ಫೋಕಸ್ ಅದರ ಇದು ಇರ್ತಿತ್ತು. ಸೊ ಈಗ 11 ಗಂಟೆಯಿಂದ 11:05ಕ್ಕೆ ಒಂದು ಸುದ್ದಿ ಬಂತು, ನೆಕ್ಸ್ಟ್ 12ರಿಂದ 12:05ಕ್ಕೆ ಆ ಸುದ್ದಿಗಳು ಬರೋದಿಲ್ಲ. ಈ 1 ಗಂಟೆಯಲ್ಲಿ ಏನಾಗಿದೆ ದೇಶದಲ್ಲಿ ಅದು ಬರಬೇಕು. ನಂತರ 1 ಗಂಟೆಯಿಂದ 1:30, ಆ ನಂತರ 2 ಗಂಟೆಯಿಂದ 2:05, ಆ 5 ನಿಮಿಷದಲ್ಲಿ 1 ಗಂಟೆಯಿಂದ 1:30ಯಲ್ಲಿ ಏನು ನ್ಯೂಸ್ ಬಂತು ಅದು ಬರಲಿಕ್ಕಿಲ್ಲ, ನೆಕ್ಸ್ಟ್ ಅಪ್ಡೇಟ್ ಬರಬೇಕು. ಇಡೀ ದೇಶ ಸುದ್ದಿಗಳನ್ನು ಆ ಕ್ಷಣದ ನ್ಯೂಸ್ಗಳನ್ನು ಕೊಡುವಂತಹ ಒಂದು ಝೀಲ್ ಕೊಟ್ಟದ್ದೇ ರಾಮೋಜಿರಾವ್ ಅವರು. ಈಗಿನ ಚಾನಲ್ಗಳು ಹೇಗೆ ಆಗಲ್ಲ, ನೀವು 4-5 ದಿನ ದರ್ಶನ್ ಅದಲ್ಲ. ದರ್ಶನ್ ಒಮ್ಮೆ ನ್ಯೂಸ್ ಬಂದರೆ ಅದಾಯ್ತು, ಇನ್ನೊಂದು ಬರಲಿಕ್ಕಿಲ್ಲ. ನೆಕ್ಸ್ಟ್ ಅದರ ಅಪ್ಡೇಟ್ ಕೊಡಿ, ಒಂದೊಂದು ಗಂಟೆದ ಅಪ್ಡೇಟ್. ಅದು ದೊಡ್ಡ ಕಷ್ಟದ ಕೆಲಸ. ಯಾಕಂದ್ರೆ ಈಗ ನಾವು ಕ್ಯಾರಿ ಆಯಿತು, ನೆಕ್ಸ್ಟ್ ಅದನ್ನು ಕ್ಯಾರಿ ಮಾಡಲಿಕ್ಕಿಲ್ಲ. ಹೊಸ ಸುದ್ದಿಗಳನ್ನು ಉಂಟು, 5 ನಿಮಿಷದಲ್ಲಿ ಕನಿಷ್ಠ 9ರಿಂದ 10, 12 ಸುದ್ದಿಗಳು ಬರಬೇಕು. 3 ಪ್ಯಾರ, 4-5 ಲೈನ್ ಹೊಸ ಸುದ್ದಿಗಳು ಬೇಕು, ಅದನ್ನು ಮಾಡಬೇಕು. ಅದು ಸವಾಲಿನ ಕೆಲಸ. ಮತ್ತೆ ಯಾರ್ಯಾರು ಏನೇನು ಕೆಲಸ ಇತ್ತು ಅದನ್ನೇ ಅದೇ ಮಾಡು. ವಾಯ್ಸ್ ಬೇರೆ ಈ ಥರದೊಂದು ಪತ್ರಿಕೋದ್ಯಮದ ಇದನ್ನು ಹುಟ್ಟಿಸಿದವರವರು. ಇನ್ನೊಂದೇನಂತಂದ್ರೆ ಇಂಪಾರ್ಟೆಂಟ್ ಆಗಿ ರಾಮೋಜಿರಾವ್ ಅವರ ಬಗ್ಗೆ ವಿಶೇಷವಾಗಿ ಹೇಳಬೇಕಾದಂತೂ, ನಾನು ಹಾಸನದಲ್ಲಿ 3 ವರ್ಷ ರಿಪೋರ್ಟರ್ ಆಗಿದ್ದೆ. 2 ವರ್ಷ ಇನಿಷಿಯಲ್ ಡೇಸಲ್ಲಿ ಕಾಪಿ ಎಡಿಟರ್ ಆಗಿದ್ದೆ. ಆ ನಂತರದ 1 ವರ್ಷ ಡೆಸ್ಕಲ್ಲಿ ಬುಲೆಟಿನ್ ಪ್ರೊಡ್ಯೂಸರ್ ಆಗಿದೆ. ಒಟ್ಟು ಒಂದು 6 ವರ್ಷ, 2000ರಿಂದ 2006ರವರೆಗೆ ನಾನು ಈ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡಿದೆ, ETV ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೇನೆ. ಇದುವರೆಗೂ ಒಂದೇ